ಇವತ್ತೇ ಫಸ್ಟ್ ಟೈಮ್ ನೋಡ್ರಿ ಈ ಥರ ಒಂದು ದೊಡ್ಡ ಬೈಕ್ ಆಕ್ಸೆಸರೀಸ್ ಇರೋ ಶಾಪ್ಗೆ ಬಂದಿರೋದು. ಆದರೆ ಬೈಕ್ ಓಡಿಸುವಾಗ ಆ ಮಟ್ಟಿಗೆ ನಿದ್ದೆ ಬರೋದು ನನಗೆ ಒಬ್ಬನಿಗೆ ಅನಿಸುತ್ತೆ. ತಮ್ಮನೇಲಿ ನೋಡಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಲೈಕ್ ಕಮೆಂಟ್ ಮಾಡೋದು ಎಲ್ಲ ನಿಮ್ಮ ಕೈಯಲ್ಲೇ ಇರೋದು. ಟ್ರೈ ಮಾಡಿ ಒಂದ್ಸಲ. ಸ್ಟಾಕ್ ಇಲ್ಲ ಅಂತ ಅಂದ್ಬಿಡೋದಾ? ಏನಾದರೂ ಅರ್ಜೆಂಟ್ ಬೇಕು ಅಂದಾಗಲೇ ಹಿಂಗಾಗುತ್ತೆ ನೋಡಿ. ಇಲ್ಲಿಂದನೇ ಗೊತ್ತಾಗ್ತಾ ಇದೆ, ಹೆಸರಿಗೆ ತಕ್ಕಂಗೆ ಒಳಗಡೆ ಮಾಲ್ ಕೂಡ ಇದೆ. ನಮ್ಮ ಸಾಹೇಬ್ರದ್ದು ಆಪರೇಷನ್ ಸ್ಟಾರ್ಟ್ ಮಾಡೇ ಬಿಟ್ರು. ಅಡಿಷನಲ್ ಲೈಟ್ಸು, ಫಾಗ್ ಲೈಟ್ಸು, ಪವರ್ ರೇಂಜ್ ಅವ್ರದ್ದು ಎಕ್ಸಾಸ್ಟ್ ಸಪ್ರೇಟ್ ಆಗಿನೇ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಮಿಕ್ಕಿದ ಎಲ್ಲ ವಿಷಯನೂ ರೈಡಲ್ಲೇ ಮಾತಾಡೋಣ. ತುಂಬ ದಿನಗಳಾದಮೇಲೆ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ. ಈ ಕಡೆಯಿಂದ ನಿಮ್ಮ ಬ್ರಿಲಿಯಂಟ್ ಬೇತಾಳ. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಕ್ಷಮೆ ಇರಲಿ, ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದು ಡಿಲೇ ಆಗ್ತಾ ಇರೋದಕ್ಕೆ. ಟ್ರೈ ಮಾಡ್ತಾ ಇದ್ದೀನಿ ಅಂಡ್ ಟ್ರೈ ಮಾಡ್ತೀನಿ ಕೂಡ ಈ ರೀಲ್ಸ್ ಲೈಫಲ್ಲಿ ರಿಯಲ್ ಇನ್ಫಾರ್ಮೇಶನ್ ನಿಮ್ಮ ತನಕ ತಗೋಬರೋದಕ್ಕೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಲೈಕ್ ಕಮೆಂಟ್ ಮಾಡೋದು ಎಲ್ಲ ನಿಮ್ಮ ಕೈಯಲ್ಲೇ ಇರೋದು. ಟ್ರೈ ಮಾಡಿ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ, ಕಮೆಂಟ್ ಮಾಡೋದಕ್ಕೆ. ಇವಾಗಲೇ ತಮ್ಮನೇಲಿ ನೋಡಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಈ ವಿಡಿಯೋ ಯಾವ ವಿಷಯದ ಬಗ್ಗೆ ಅಂತಂದು. ಹೌದು, ನಮ್ಮ ಸಾಹೇಬರಿಗೆ ಸೇಫ್ಟಿ ಗೇರ್ಸ್ನ ಹುಡ್ಕೊಂಡು ಹೊರಟಿದ್ದೀನಿ. ಅದು ಕೂಡ ಇವತ್ತೇ ಆಗಬೇಕು. ಯಾಕೆ ಅಂತಂದ್ರೆ ನಾಳೆಗೆ ಒಂದು ರೈಡ್ ಪ್ಲಾನ್ ಆಗಿದೆ. ಅದಕ್ಕೆ ಇವತ್ತು ರಾತ್ರಿನೇ ಹೊರಡಬೇಕಿದೆ. ಒಂದು ಬ್ರ್ಯಾಂಡ್ ಐಟಮ್ಸ್ ತಲೆಯಲ್ಲಿದೆ, ನೋಡೋಣ, ಶಾಪ್ ವಿಸಿಟ್ ಮಾಡಿ ಕೇಳೋಣ. ಇಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ಯಾರಿಗಾದರೂ ಅನ್ನಿಸ್ಬೋದು. ಆದರೆ ಬೈಕ್ ಓಡಿಸುವಾಗ ಆ ಮಟ್ಟಿಗೆ ನಿದ್ದೆ ಬರೋದು ನನಗೆ ಒಬ್ಬನಿಗೆ ಅನಿಸುತ್ತೆ. ಫ್ಯೂಚರ್ ಡ್ಯಾಮೇಜಸ್ ಆಗದೆ ಇರಲಿ, ನಾನೇನಾದರೂ ಅಕಸ್ಮಾತ್ ಬೀಳಿಸ್ದಾಗ್ಲೂ ಅನ್ನೋ ಬೈಕಿಗೆ ಸೇಫ್ಟಿ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಹುಡುಕ್ತಾ ಇದ್ದೀನಿ. ಅದು ಶುಕ್ರವಾರ ಈ ಬನಶಂಕರಿ ಸಿಗ್ನಲ್ಗೆ ನೀವು ಸಿಕ್ಕಾಕೊಳ್ಳದೆ ಆಚೆ ಹೋಗಬೇಕು ಅಂತಂದರೆ ಪುಣ್ಯ ಮಾಡಿರ್ಬೇಕು. ನೀವು ಪುಣ್ಯ ಮಾಡಿರ್ಬೇಕು ನೋಡಿ. ಅಂತೂ ಹೆಂಗೋ ಬಂದೆ ನೋಡಿ. ಬಂದ್ವಿ, ಡೆಸ್ಟಿನೇಷನ್ ರೀಚ್ ಆದ್ವಿ. ಶಾಪ್ ಹತ್ರ ಬಂದಿದ್ದೀವಿ ಇವಾಗ. ನೋಡಿ ಶಾಪ್ ಇದೆ, HTRZ ಮೋಡ್ಸ್. ಗೊತ್ತಿರುತ್ತೆ ನಿಮಗೆ HTRZ ಮೋಡ್ಸ್ ಅನ್ನೋದು. HTRZ ಮೋಡ್ಸ್ ಅಂತಾರೆ, HTRZ ಮೋಡ್ಸ್ ಅಂತಾರೆ. ಇದು ಔಟರ್ ರಿಂಗ್ ರೋಡ್ ಅಲ್ಲಿರೋದು, ರೋಡ್ ಸೈಡೇನೇ ಇದೆ. ಇವತ್ತೇ ಫಸ್ಟ್ ಟೈಮ್ ನೋಡ್ರಿ ಈ ಥರ ಒಂದು ದೊಡ್ಡ ಬೈಕ್ ಆಕ್ಸೆಸರೀಸ್ ಇರೋ ಶಾಪ್ಗೆ ಬಂದಿರೋದು. ಎಲ್ಲ ನಮ್ಮ ಸಾಹೇಬ್ರಿಂದ, ಎಲ್ಲ ನಮ್ಮ ಸಾಹೇಬ್ರಿಗೋಸ್ಕರನೇ. ಬನ್ನಿ ಒಳಗೋಗೋಣ, ಒಳಗೋಗಿ ಕೇಳೋಣ. ಮೋಸ್ಟ್ಲಿ ಯಾವುದೋ ಇಂಪಾರ್ಟೆಂಟ್ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಸರ್, ಇದು ಎಕ್ಸ್ಪಲ್ಸ್ದು ಕ್ರ್ಯಾಶ್ ಗಾರ್ಡ್ಸು ಎಲ್ಲ ಗಾಡಿ. ಅಯ್ಯೋ, ಇಲ್ಲೇ ಸಿಕ್ಬಿಡುತ್ತೆ ಅಂತ ಬಂದರೆ ಸ್ಟಾಕ್ ಇಲ್ಲ ಅಂತ ಅಂದ್ಬಿಡೋದಾ? ಏನಾದರೂ ಅರ್ಜೆಂಟ್ ಬೇಕು ಅಂದಾಗಲೇ ಹಿಂಗಾಗುತ್ತೆ ನೋಡಿ. ಇವತ್ತೇ ಹಾಕಿಸ್ಬೇಕು, ನಾಳೆನೇ ರೈಡ್ ಹೋಗಬೇಕು, ಸ್ವಲ್ಪ ಸೇಫ್ಟಿ ಮಾಡ್ಕೊಂಡು ಹೋಗೋಣ ಅನ್ನೋ ಯೋಚನೆಯಲ್ಲಿ ಬಂದರೆ ಇವತ್ತೇ ಸ್ಟಾಕ್ ಖಾಲಿ ಆಗಬೇಕಾ? ಆದರೂ ಈ ಹುಡುಗರ ತಲೆ ಅನ್ನೋದೇನು ಸುಮ್ಮನೆನಾ? ಹಂಗೆ ಒಂದು ಐಡಿಯಾ ಬಂತು ನೋಡಿ. ಗೂಗಲ್ ಮ್ಯಾಪ್ಸ್ಗೆ ಹೋಗಿ ಸುಮ್ಮನೆ ಮೋಟೋ ಕೇರ್ ಅಂತ ಸರ್ಚ್ ಮಾಡಿದೆ. ಅದರಲ್ಲಿ ನಿಯರ್ ಬೈ ಒಂದು ಶಾಪ್ ತೋರಿಸ್ತು. ಅಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ತೊಗೊಂಡು ಕಾಲ್ ಮಾಡಿ ಕೇಳಿದೆ. ಪ್ರಾಪರ್ ಆಗಿ ರೆಸ್ಪಾನ್ಸ್ ಕೂಡ ಮಾಡಿದ್ರು. ಪ್ರಾಡಕ್ಟ್ಸ್ ಎಲ್ಲ ಅವೈಲೇಬಲ್ ಇದೆ, ಒಂದ್ಸಲ ಶಾಪ್ನ ವಿಸಿಟ್ ಮಾಡಿ, ಇವಾಗಲೇ ಫಿಟ್ಟಿಂಗ್ ಆಗುತ್ತೆ ಅಂತಲೂ ಹೇಳಿದ್ರು. ಕಾಲ್ ಪಿಕ್ ಮಾಡಿ ಇಷ್ಟು ಮಾತಾಡಿದ್ರಲ್ಲ ಅಂತ ಖುಷಿಯಾಗೋಯ್ತು ನೋಡಿ ನನಗಂತೂ. ಕಂಗ್ರ್ಯಾಚುಲೇಷನ್ ಬ್ರದರ್. ಹಿಂಗೆಲ್ಲ ಆಗುತ್ತೆ ಅಂದಿದ್ರೆ ಮುಂಚೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಡ್ಬೋದಿತ್ತು. ಇವಾಗ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡೋಣ. ಮ್ಯಾಪ್ ಹಾಕಿ ನನ್ನ ಫ್ರೆಂಡ್ಗೆ ಕೊಟ್ಟರೆ ರೂಟ್ ಹೇಳಪ್ಪ ಅಂತ ಅಂದ್ಬಿಟ್ಟು ಸಾರು ಫುಲ್ಲು ಕನ್ಫ್ಯೂಸ್ ಆಗೋಗ್ಬಿಟ್ರು. ಕರೆಕ್ಟ್ ರೋಡಲ್ಲಿ ಬಿಟ್ಟು ಎಲ್ಲಿಂದನೋ ಹೋಗಿ ಎಲ್ಲಿಂದನೋ ಬಂದು ಕೊನೆಗೆ ಹೆಂಗೆಂಗೋ ಮಾಡಿ ರೀಚ್ ಆದ್ವಿ ನೋಡಿ ಶಾಪ್ನ. ಸಿಕ್ಕೇ ಬಿಡ್ತು ಶಾಪ್ ಅಂತೂ ಕೊನೆಗೆ. ನೀವೇನಾದರೂ ಇಲ್ಲಿಗೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಪಕ್ಕದ ರೋಡಲ್ಲಿ ಮೋಟೋರೋಲಾ ಸರ್ವಿಸ್ ಸೆಂಟರ್ ಇದೆ. ಒಂದೊಂದ್ಸಲ ಅಲ್ಲಿಗೂ ರೀರೂಟ್ ಆಗ್ಬಿಡುತ್ತೆ. ಒಂದ್ಸಲ ನೋಡ್ಕೊಳ್ಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ನಮ್ಮದು ಮಿಸ್ ಆಗಿದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಹುಷಾರಾಗಿ ನೋಡಿಕೊಂಡು ಬನ್ನಿ. ಆ್ಯಕ್ಚುಲಿ ಶಾಪ್ ನೇಮ್ ಬಂದು ನೀವೇ ನೋಡ್ತಾ ಇದ್ದೀರಾ, GTR ಪಿಟ್ ಸ್ಟಾಪ್ ಅಂತ. GTR ಅಂದರೆ ಕೇರ್ ಫಾರ್ ಟೋಟಲ್ ರೈಡಿಂಗ್ ಅಂತ. ಚೆನ್ನಾಗಿದೆ. ಇಲ್ಲಿಂದನೇ ಗೊತ್ತಾಗ್ತಾ ಇದೆ, ಹೆಸರಿಗೆ ತಕ್ಕಂಗೆ ಒಳಗಡೆ ಮಾಲ್ ಕೂಡ ಇದೆ. ಬನ್ನಿ ಹೋಗೋಣ ಒಳಗಡೆ. ಸರ್, ಇವಾಗ ಕಾಲ್ ಮಾಡಿದ್ದೆ. ಅದು ಎಕ್ಸ್ಪಲ್ಸ್ 210 ಕ್ರ್ಯಾಶ್ ಗಾರ್ಡ್ ಮತ್ತು ಸ್ಯಾಡಲ್.
ಈ ಶಾಪ್ ಏನಿದೆ, ಈ ಶಾಪ್ ಅಂಡರ್ಗ್ರೌಂಡಲ್ಲಿ ಗೋಡೌನ್ ಇದೆ. ಆ ಗೋಡೌನಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಲೋಡ್ ಮಾಡಿ ಇಟ್ಟಿದ್ದಾರೆ. ಅವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಹಾಕಿಸ್ತಾ ಇರೋದು ಮೋಟೋ ಕೇರ್ ಅವ್ರದ್ದು ಕ್ರ್ಯಾಶ್ ಗಾರ್ಡ್ಸ್ ಮತ್ತು ಆಕ್ಸೆಸರೀಸ್. ಬೇರೆ ಎಲ್ಲದಕ್ಕಿಂತ ಲುಕ್ಕಲ್ಲಿ, ಸ್ಟ್ರೆಂತಲ್ಲಿ ಮತ್ತು ಕಾಸ್ಟ್ ಎಫೆಕ್ಟಿವ್ ಇದೆ ಅನ್ನಿಸ್ತು, ನನಗೆ ಬೆಸ್ಟ್ ಅನ್ನಿಸ್ತು. ಅದಕ್ಕೆ ಇದನ್ನೇ ಹಾಕ್ಸ್ಕೋಬೇಕು ಅಂತ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಮೆಟೀರಿಯಲ್ಸ್ನ, ಫಿಟ್ಟಿಂಗ್ ಚಾರ್ಜಸ್ನ ಓಕೆ ಮಾಡಿದ್ದು ನೋಡಿ. ಇಲ್ಲಿ ನಮ್ಮ ಸಾಹೇಬ್ರದ್ದು ಆಪರೇಷನ್ ಸ್ಟಾರ್ಟ್ ಮಾಡೇ ಬಿಟ್ರು. ಇವರು ಇಲ್ಲಿ ಫಿಟ್ ಮಾಡ್ತಾ ಇರಲಿ. ಶಾಪ್ ಒಳಗೆ ಏನೇನೆಲ್ಲ ಮಾಲ್ ಇದೆ ಅಂತ ತೋರಿಸ್ತೀನಿ ನಿಮಗೆ ಫಿಟ್ಟಿಂಗ್ ಆಗೋ ಅಷ್ಟರಲ್ಲಿ. ಡಿಫ್ರೆಂಟ್ ಎಕ್ಸಾಸ್ಟ್ಗಳು, GPS ಮಾಡ್ಯೂಲು, ಇಂಟರ್ಕಾಮ್ಗಳು, ಗಿಫ್ಟ್ ಮಾಡೋಕ್ಕೆ ಅಂದರೆ ಕ್ಯೂಟ್ ಆಗಿರೋ ಮಿನಿಯೇಚರ್ ಬೈಕ್ಗಳು, ಚಿಕ್ಕ ಮಕ್ಕಳಿಗೆ ಹೆಲ್ಮೆಟ್ಗಳು, 70 ದಾಟಿದ್ರು ತುಟಿಗೆ ಕೆಂಪು ಲಿಪ್ಸ್ಟಿಕ್ಗಳು, ಮ್ಯಾಗ್ವೀಲ್ಸು, ಪೆಟ್ರೋಲ್ ಕ್ಯಾನ್ಸು, ಮೋಟೋ ಕೇರ್ ಅವ್ರದ್ದು ಸ್ಪಾಟ್ಲೈಟ್ಸು, ಫ್ಯೂಲೆಕ್ಸು, ಸಿಂಪಲ್ ಇಂದ ಬೆಸ್ಟ್ ಮೊಬೈಲ್ ಹೋಲ್ಡರ್ಸ್ ತನಕನೂ ಅವೈಲಬಲ್ ಇದೆ ಇಲ್ಲಿ. ಬೇರೆ ಪ್ಯಾಟರ್ನ್, ಬೇರೆ ಕಾಸ್ಟ್ ರೇಂಜ್ದು ಅಡಿಷನಲ್ ಲೈಟ್ಸು, ಫಾಗ್ ಲೈಟ್ಸು. ಹೊಸದಾಗಿ ಲಾಂಚ್ ಆಗಿರೋ ಬೈಕ್ ಆದ್ರೂ ಕೂಡ ನಮ್ಮ ಸೋ ಕಾಲ್ಡ್ ಸರ್ವಿಸ್ ಸೆಂಟರ್ ಇದೆಯಲ್ಲ, ಅವ್ರಿಗಿನ್ನ ಚೆನ್ನಾಗಿ ತಿಳ್ಕೊಂಡವ್ರೆ ಬೈಕ್ ಬಗ್ಗೆ. ಬೈಕ್ನ ಯಾವ ಪಾರ್ಟ್ನ ಯಾವ ಕಡೆ ಬಿಚ್ಚಿದ್ರೆ ಯಾವ ಪಾರ್ಟ್ ಓಪನ್ ಆಗುತ್ತೆ ಅನ್ನೋದು ಇವರು ನೋಡಿ ಕಲಿಬೇಕು ಸರ್ವಿಸ್ ಸೆಂಟರ್ ಅವರು. ಇವ್ರ ಹತ್ರ ರೈನ್ ಜಾಕೆಟ್ಸು 1250 ಇಂದ ಸ್ಟಾರ್ಟ್ ಆದ್ರೆ, ಅದೇ ರೈಡಿಂಗ್ ಜಾಕೆಟ್ಸು ಇವ್ರ ಹತ್ರ 4500 ಇಂದ ಸ್ಟಾರ್ಟ್ ಆಗುತ್ತೆ. ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಸೈಜು, ತುಂಬಾ ಆಪ್ಷನ್ಸ್ ಇದೆ. ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಒಂದ್ಸಲ ವಿಸಿಟ್ ಮಾಡಿ, ಒಂದ್ಸಲ ಟ್ರೈ ಮಾಡಿ. ಇಲ್ಲಿರೋ ಕೀ ಚೈನ್ಸ್ ಕಲೆಕ್ಷನ್ ನೋಡಿ ಅಂತೂ ಕಳೆದೋದೆ ಗುರು. ನಾನು ತಗೋ ಬಂದಿದ್ದ ಕಾಸೆಲ್ಲ ಆಕ್ಸೆಸರೀಸ್ಗೆ ಖಾಲಿ ಆಗೋಯ್ತು. ನಾನು ಒಂದೆರಡು ತಗೊಳ್ಳೋ ಯೋಚನೆ ಇತ್ತು. ನನ್ನ ಮೇಲೆ ಆಣೆ ಇಟ್ಟಳು. ಬೈಕ್ ನ ಇಬ್ರು ಅರ್ಧ ಹಂಚ್ಕೊಂಡು ಸ್ಟಾರ್ಟ್ ಮಾಡಿದ್ರು ಕೆಲಸನ. ಅಣ್ಣ ಮುಂದೆ ರೇಡಿಯೇಟರ್ ಗಾರ್ಡ್ ನ ಫಿಕ್ಸ್ ಮಾಡೇ ಬಿಟ್ರು. ಸ್ಯಾಡಲ್ ಸ್ಟೇ ಫಿಟ್ ಮಾಡುವಾಗಂತೂ ನಟ್ ಸೈಜ್ ಎಲ್ಲ ಓಕೆ ಮಾಡ್ಕೊಂಡು ನೀಟಾಗಿ ಏನೂ ಸ್ಕ್ರಾಚ್ ಮಾಡದೇ ಇರೋ ತರ ಫಿಟ್ ಮಾಡ್ತಾ ಇದಾರೆ. ಎರಡು ಸೈಡ್ ಅಲ್ಲಿ ಸ್ಯಾಡಲ್ ಸ್ಟೇ ನೀಟಾಗಿ ಫಿಟ್ ಆಯ್ತು. ಫುಟ್ ರೆಸ್ಟ್ ಕೂಡ ನೀಟಾಗಿ ಸೆಟ್ ಆಯ್ತು. ನೋಡ್ಬೋದು ಇಲ್ಲಿ ನೀವು. ಬ್ರ್ಯಾಂಡೆಡ್ ರೈಡಿಂಗ್ ಗ್ಲೌಸ್ಗಳು 1700 ಇಂದ ಸ್ಟಾರ್ಟ್ ಆದ್ರೆ ಅದೂ ತುಂಬಾ ಆಪ್ಷನ್ಸ್ ಇದೆ. ರೈಡಿಂಗ್ ಬೂಟ್ಸ್ಗಳು 4250 ಸ್ಟಾರ್ಟ್ ಆಗುತ್ತೆ. ನೀವೇ ನೋಡಿ, ಶಾಪಲ್ಲಿ ಡಿಸ್ಪ್ಲೇಗೆ ಇಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಅವರು. ಇನ್ನು ಹೆಲ್ಮೆಟ್ಸ್ ಪಾರ್ಟಿಗೆ ಬಂದ್ರೆ ಅಂತೂ ಲಿಟ್ರಲಿ ಒಂದ್ ಸೈಡ್ ವಾಲ್ ಫುಲ್ ಹೆಲ್ಮೆಟ್ಸ್ನೇ ಜೋಡಿಸಿಟ್ಬಿಟ್ಟವ್ರೆ. ಸಿಂಪಲ್ ಇಂದ ಜಾತ್ರೆ ಹೆಲ್ಮೆಟ್ಗಳು, ಆಫ್ ರೋಡ್ ಹೆಲ್ಮೆಟ್ಗಳು, ಫುಲ್ ಫೇಸ್ ಹೆಲ್ಮೆಟ್ಗಳು, ಇವರು ಪೆಟ್ಸ್ಗೆ ಕೂಡ ಹೆಲ್ಮೆಟ್ ಇಟ್ಟಿದ್ದಾರೆ ನೋಡ್ರಪ್ಪ. ಆಕ್ಸರು, ವೇಗ, KVT, LS2, SMK, ಅಬ್ಬಾ ತುಂಬಾ ಬ್ರ್ಯಾಂಡ್ಗಳಿದಾವೆ. ಸುಮಾರು ಬ್ರ್ಯಾಂಡ್ಗಳು ಇಲ್ಲಿರುತ್ತೆ, ನನಗೆ ಗೊತ್ತೇ ಇಲ್ಲ. ತುಂಬಾ ಬ್ರ್ಯಾಂಡೆಡ್ ಹೆಲ್ಮೆಟ್ಗಳಿದಾವೆ. ಒಂದ್ಸಲ ವಿಸಿಟ್ ಮಾಡಿ. ನೀವೇನಾದ್ರೂ ಆಕ್ಸೆಸರೀಸ್ ತಗೋಬೇಕು ಅಂತಂದ್ರೆ, ನಿಮ್ಗೆ ವರ್ತ್ ಅನ್ಸಿದ್ರೆ ತಗೊಳ್ಳೋದಕ್ಕೆ ಯೋಚನೆ ಮಾಡಿ. ಈಗ ಕ್ರ್ಯಾಶ್ ಗಾರ್ಡ್ಸ್ ನೋಡಿ, ಪಕ್ಕಾ ಬೈಕ್ ಡೈಮೆನ್ಷನ್ ಕಂಪ್ಲೀಟ್ ತಲೆಯಲ್ಲಿ ಇಟ್ಕೊಂಡು ಕಂಪ್ಲೀಟ್ ರೀಡ್ ಮಾಡಿ ರೆಡಿ ಮಾಡವ್ರೆ ಈ ಕ್ರ್ಯಾಶ್ ಗಾರ್ಡ್ಸ್ ನಮ್ಮ ಮೋಟೋ ಕೇರ್ ಅವರು. ಪ್ರತಿಯೊಂದು ಪರ್ಫೆಕ್ಟ್ ಫಿಟ್ಟಿಂಗು. ಕ್ರ್ಯಾಶ್ ಗಾರ್ಡ್ಸ್ ಕೂಡ ಫಿಟ್ಟಿಂಗ್ ಆಗೋಯ್ತು. ಕ್ಯಾರಿಯರ್ ಪ್ಲೇಟ್ ಕೂಡ ಮೋಟೋ ಕೇರ್ ಅವ್ರದೇನೆ, ಅದನ್ನು ಪರ್ಫೆಕ್ಟ್ ಫಿಟ್ಟಿಂಗು. ಏನು ಸ್ವಲ್ಪನೂ ಹೆಚ್ಚು ಕಡಿಮೆ ಇಲ್ಲ. ಟೂರಿಂಗಿಗೆ ಅಂತ ಸ್ಯಾಡಲ್ ಬ್ಯಾಗ್ಸು, ಟೈಲ್ ಬ್ಯಾಗ್ಸು, ಮೋಟುಲ್ ಅವ್ರದ್ದು ಇಂಜಿನ್ ಆಯಿಲು, ಚೈನ್ ಕ್ಲೀನರು, ಚೈನ್ ಲೂಪ್ ಕೂಡ ಸ್ಟಾಕ್ ಇದೆ. ಒಂದ್ ಸೈಡ್ ಗೋಡೆ ಹೆಲ್ಮೆಟ್ ಇಂದ ತುಂಬಿದ್ರೆ ಇನ್ನೊಂದ್ ಸೈಡ್ ಗೋಡೆ ಟಾಪ್ ಬಾಕ್ಸಸ್ ಇಂದಾನೆ ತುಂಬೋಗ್ಬಿಟ್ಟಿದೆ. 5 ಲೀಟರ್ ಟಾಪ್ ಬಾಕ್ಸ್ ಇಂದ 45 to 65 ಲೀಟರ್ ಟಾಪ್ ಬಾಕ್ಸ್ ತನಕ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಲ್ಯೂಮಿನಿಯಂ ಮೆಟೀರಿಯಲ್ ಬೇಕಾ, ಫೈಬರ್ ಮೆಟೀರಿಯಲ್ ಬೇಕಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಟಕ್ ಅಂತ ಟಾಪ್ ಬಾಕ್ಸ್ ತಗೊಂಡೋಗಿ ಗಾಡಿಗೆ ಲೋಡ್ ಮಾಡಿ ಇಟ್ಬಿಡ್ತಾರೆ. ಇವ್ರದ್ದೇ ವೆಬ್ಸೈಟ್ ಕೂಡ ಇದೆ, GTRpitstop.com ಅನ್ನೋದು. ನಾನು ಅದನ್ನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ವಿಸಿಟ್ ಮಾಡೋ ಯೋಚನೆ ಇತ್ತು ಅನ್ನೋದಾದ್ರೆ ಆಫ್ಲೈನ್ ಸ್ಟೋರ್ ವಿಸಿಟ್ ಮಾಡಿದ್ರೆ ಆನ್ಲೈನ್ ಪ್ರೈಸ್ ಸಿಗಲ್ವಾ ಅಂತ ಅನ್ಕೊಳಕ್ ಹೋಗ್ಬೇಡಿ. ಆನ್ಲೈನಲ್ಲಿ ಏನು ಡಿಸ್ಕೌಂಟ್ ಇದೆ ಅದು ಆಫ್ಲೈನ್ ಶಾಪ್ಗೆ ಬಂದ್ರೂ ನಿಮಗೆ ಸಿಕ್ಕುತ್ತೆ. ಸ್ವಲ್ಪ ಮಾತಾಡಿದ್ರೆ ಇನ್ನೂ 5% ಡಿಸ್ಕೌಂಟ್ ಆಗಬಹುದು. ನಿಮ್ಮ ಮೇಲೇನೆ ಡಿಪೆಂಡ್ ಆಗಿರುತ್ತೆ ಅದು. ಬೇರೆ ಬೈಕ್ಗಳಿಗೆ ವಿಂಡ್ ಶೀಲ್ಡ್ಸು, ಹೆಡ್ಲೈಟ್ ಗಾರ್ಡ್ಸು, ಕ್ರ್ಯಾಶ್ ಗಾರ್ಡ್ಸು, ಆಲ್ಮೋಸ್ಟ್ ಎಲ್ಲ ಬೈಕ್ಸ್ಗೆ ರೇಡಿಯೇಟರ್ ಗಾರ್ಡ್ಸು, ಕ್ಯಾರಿಯರ್ ಪ್ಲೇಟು, ಸ್ಯಾಡಲ್ ಸ್ಟೇ ಸಿಕ್ಕುತ್ತೆ. ಪವರ್ ರೇಂಜ್ ಅವ್ರದ್ದು ಎಕ್ಸಾಸ್ಟ್ ಸಪ್ರೇಟ್ ಆಗಿನೇ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಬ್ರೇಕ್ ಪ್ಯಾಡ್ಸ್ ಅಂತೂ ನೋಡಿ ಇಲ್ಲಿ ಎಷ್ಟಿದೆ ಬ್ರೇಕ್ ಪ್ಯಾಡ್ಸ್. ಯಪ್ಪ, ಕೆಲವೊಂದು ಇಲ್ಲಿರೋ ಪ್ರಾಡಕ್ಟ್ಸು ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನೋಡಿ. ಸುಮಾರು ಪ್ರಾಡಕ್ಟ್ಸ್ ಆ ಥರ ಇದೆ ಇಲ್ಲಿ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಶಾಪ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ, ಸ್ಟಾಫು ಕಂಪ್ಲೀಟ್ ಚಿಲ್ ಅನ್ಸಿದ್ರು ನನಗೆ. ನೀವೇ ನೋಡಿ ಒಂದ್ಸಲ ಹಾಗೆ. ಇವನ್ ಹೆಂಗ ನೋಡ. ಮೈನ್ ಶಾಪ್ ಬಗ್ಗೆ ಇಷ್ಟ ಆಗಿದೆ ಅಂತಂದ್ರೆ, ಕಾಲ್ ಮಾಡಿದಾಗ ಪಿಕ್ ಮಾಡಿ ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಆಮೇಲೆ ಏನೇ ಡೌಟ್ಸ್ ಇದ್ರು ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಕ್ರ್ಯಾಶ್ ಗಾರ್ಡ್ಸ್ ಬಗ್ಗೆ ಕಂಪ್ಲೀಟ್ ಮಾತುಕತೆ ನೆಕ್ಸ್ಟ್ ಪ್ಲಾನ್ ಮಾಡಿರೋ ರೈಡ್ ಅಲ್ಲಿ ಮಾತಾಡೋಣ. ಇವಾಗ ಸ್ವಲ್ಪ ನಮ್ಮ ಯೂಟ್ಯೂಬ್ ಚಾನಲ್ ನ ಅಡ್ವರ್ಟೈಸ್ ಮಾಡಬೇಕು, ಸ್ಟಿಕ್ಕರ್ಸ್ ಹಾಕ್ಸ್ಬೇಕು ಅಂತ ಹೊರಟಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಯಾವ ಹೈಟ್ ಇದೆ ಗಾಡಿ, ಅದು ಹೆಂಗೈತೆ ನೋಡೋ ಮಾರೆ. ಅದು ನಮಸ್ತೆ ಸರ್. ಸ್ಟಿಕ್ಕರ್ಸ್ ಕೂಡ ನೋಡಿ ಹಾಕಿಸಿದ್ದಾಯಿತು.
ಇನ್ನು ಯೋಚನೆಗಳಿದೆ, ಸದ್ಯಕ್ಕೆ ಇಷ್ಟು ಸಾಕು. ಇಷ್ಟು ಕಡೆ ಹಾಕ್ಸಿದ್ದೀನಿ, ಮಿಕ್ಕಿದ್ದನ್ನು ರೈಡ್ ಮುಗಿಸ್ಕೊಂಡು ಬಂದಾಗ ನೋಡೋಣ. ಮಿಕ್ಕಿದ್ದು ಎಲ್ಲ ವಿಷಯನೂ ರೈಡಲ್ಲೇ ಮಾತಾಡೋಣ. ಇಷ್ಟು ಪೇಷನ್ಸಿಂದ ನನಗೆ ಅಂತ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ರಿಯಲ್ ಕಂಟೆಂಟ್, ಕ್ವಾಲಿಟಿ ಕಂಟೆಂಟ್ ಮಿಸ್ ಆಗೋದಿಲ್ಲ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಕಮೆಂಟು ಒಂದು ಮಾಡಿ ವಿಡಿಯೋ ಹೆಂಗಿತ್ತು ಅನ್ನೋದು. ಜೈ ಹಿಂದ್, ಜೈ ಶ್ರೀರಾಮ್.